Hey guys, welcome back to my channel. ನಾನು ನಿಮ್ಮ ಅನಿಸಿ ವಿತ್ತಿನಲ್ಲಿ ಹೋಗ್ತೀನಿ. ವೆಲ್ಕಮ್ ಆ್ಯಂಡ್ ಐ ಹೋಪ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಇನ್ನು ನಾವು ವಿಡಿಯೋ ನೋಡ್ತಾ ಇದ್ರೆ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸೊ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಜ್ಯುವೆಲ್ರಿ ಶಾಪ್ ಹೋಗಬೇಕಿತ್ತು. ಅಮ್ಮ ಏನೋ ಬೆಳ್ಳಿ ಇದು ಕಾಲೆಲ್ಲ ತೊಗೋಬೇಕು ಅಂತಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಇದೆ ಗೋಲ್ಡು. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ತೋರಿಸಿದಲ್ಲ ಮುದ್ದಿದ್ದು ಹಾರ, ಆ ಹಾರ ಸ್ವಲ್ಪ ಲಿಂಕ್ ಕಟ್ ಆಗಿಬಿಟ್ಟಿದೆ. ಹೆಂಗೆ ಕಟ್ ಆಯ್ತು ಅಂತ ಗೊತ್ತಿಲ್ಲ. ತುಂಬ ದಿನ ಆಯಿತು, 1 ಮಂತ್ ಮೇಲಾಯಿತು. ಯಾವುದೋ ಇವೆಂಟ್ಸ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಹಾಗೆ ಇಟ್ಟಿದ್ವಿ. ಸೊ ಇವಾಗ ಅದನ್ನು ರೆಡಿ ಮಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಆ್ಯಂಡ್ ಏನೋ ಒಂದು ಸಣ್ಣ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಹೇಗಾಗತ್ತೆ ಅಂತ. ಬಿಕಾಸ್ ಇವಾಗ ಆಲ್ರೆಡಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಏನು ತೊಗೊಳ್ಳೋದು ಏನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಸೊ ಅಲ್ಲಿ ಹೋದ್ಮೇಲೆ ಏನು ತೊಗೊಳ್ಳೋದು ಏನು ಅಂತ ಡಿಸೈಡ್ ಮಾಡ್ತೀನಿ. ಯಾವ್ದು ಇಷ್ಟ ಆಗುತ್ತೆ, ಯಾವುದನ್ನು ತೊಗೋತೀನಿ ಅಂತ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಅಮ್ಮ ಬರ್ತಾ ಇದ್ದಾರೆ. ಅಮ್ಮ ಬಸ್ ಸ್ಟ್ಯಾಂಡಲ್ಲಿದ್ದಾರಂತೆ. ಸೊ ಇವಾಗ ಅಮ್ಮನ ಪಿಕ್ ಮಾಡ್ಕೊಂಡು ನಾವು ರಾಮನಗರ ಹೋಗ್ಬಿಟ್ಟು ಅಲ್ಲಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗಂತೂ ಗೋಲ್ಡ್ನ ಟಚ್ ಮಾಡೋಕ್ಕೆ ಕೂಡ ಆಗೋಲ್ಲ, ಅಷ್ಟು ರೇಟ್ ಆಗಿಬಿಡುತ್ತೆ. ಇವತ್ತಿನ ಕರೆಂಟ್ ರೇಟ್ ಬಂದು 13,800 ಆ್ಯಂಡ್ ಚೇಂಜ್ ಏನೋ ಇದೆ. ತೊಗೊಳ್ಳೋ ಕಾನ್ಸೆಪ್ಟ್ ಎಲ್ಲ ಏನೂ ಇದ್ದಿಲ್ಲ, ಜಸ್ಟ್ ನೋಡ್ಕೊಂಡು ಹಾಗೆ ಬರೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು ಈ ಹೊಸ ವರ್ಷ 2026ಇಂದ ನಾಟ್ ಎಟ್ ಪರ್ಚೇಸ್ಡ್ ಎನಿಥಿಂಗ್ ಅಲ್ಲ. ಸೊ ಹಾಗಾಗಿ ನೋಡೋಣ ಅಂತ ಪಾಪುಗೆ ಚಿಕ್ಕ ಜುಮ್ಕಿ ತೊಗೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ ಫ್ರಮ್ ಪಾಸ್ಟ್ ಒಂದು 3 ಮಂತ್ಸಿಂದಾನು. ಬಿಕಾಸ್ ಅವಳ ಹತ್ರ ಪುಟ್ಟದ್ದು ಯಾವುದೂ ಇಯರಿಂಗ್ಸ್ ಇರಲಿಲ್ಲ. ಆ್ಯಂಡ್ ನೆಕ್ಸ್ಟು ವೆಡ್ಡಿಂಗ್ಸ್ ಎಲ್ಲ ಬರೋದಿದೆ. ಸೊ ಹಾಗಾಗಿ ಅವಾಗ ದೊಡ್ಡದೆಲ್ಲ ಹಾಕೋಕ್ಕಾಗಲ್ಲ ಅಲ್ಲ ಅಂತೇಳ್ಬಿಟ್ಟು ಪುಟಾಣಿದೇನಾದರೂ ತೊಗೊಳ್ಳೋಣ ಜುಮ್ಕಿ ಟೈಪು, ಸೊ ದಟ್ ಅವಳಿಗೆ ಮ್ಯಾಚ್ ಆಗೋ ಥರ ಅಂತ ಅಂದ್ಕೊಂಡೆ. ಹಾಗಾಗಿ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಲೆಟ್ಸಿ ಇವತ್ತು ಏನಾದರೂ ಸಿಕ್ಕಿದ್ರೆ ನೋಡೋಣ ಅಂತ. ಯೂಶ್ವಲಿ ಜುಮ್ಕಿ ಅಂದರೆ ಹಳೆ ಕಾಲದ ಬರ್ತಿತ್ತಲ್ಲ, ಅದೇ ಇದೆ. 1-2 ಟೈಮ್ಸ್ ನೋಡ್ದವಾಗಿಂದನೂ ಒಂದು ಸ್ವಲ್ಪ ಏನಾದರೂ ಯೂನಿಕಾಗಿ ಸ್ಕೆಚ್ ಎಲ್ಲ ಮಾಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಆಸೆ ಇತ್ತು, ಬುಜ್ಜಿಗೆ ತೊಗೊಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು ಮಾಟಿ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಲೈಕ್ ಅದೊಂಥರ ಡ್ರೀಮ್ ಥರ ನನಗೆ ಎಲ್ಲ ತೊಗೋಬೇಕಂತ. ಸೊ ಅದನ್ನು ನೋಡಿದ್ದೆ, ನೋಡ್ಕೊಂಡು ಏನಾಗುತ್ತೆ ಅಂತ ಬರೋಣ. ಸೊ ಹಾಗಾಗಿ ಹೊರಡ್ತಾ ಇದ್ದೀನಿ ಅಷ್ಟೇ. ಮಾಡೋಕ್ಕೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಜಸ್ಟ್ ಸಲೂನ್ ಹೋಗಿ ಬೆಳಿಗ್ಗೆ ಎದ್ದು ಬಂದು ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕಿದು. ಅವ್ರು ಸ್ವಲ್ಪ ಡೀಕ್ಲೆಟರ್ ಮಾಡೋದಿದೆ. ಆ್ಯಂಡ್ ಎಷ್ಟೊಂದು ಹಾಕ್ಕೊತಾನೆ ಇಲ್ಲ ನಾನು. ಹಾಗಾಗಿ ಇದನ್ನೆಲ್ಲ ಫೋಲ್ಡ್ ಮಾಡಿ ಯಾವ್ದು ಬೇಕಾದ್ರೆ ಇಟ್ಕೊಂಡು ಮಿಕ್ಕಿದೆಲ್ಲ ಡೀಕ್ಲೆಟರ್ ಮಾಡೋಣ ಅಂತ ಅಂದ್ಕೊಂಡು ಹಾಕಿದ್ದೀನಿ. ಸೊ ಅಲ್ಲಿಗೆ ಹೋಗಿ ಬಂದಮೇಲೆ ಚೆಕ್ ಮಾಡಬೇಕು. ಸೊ ನಾನು ಮುತ್ತಿನ ಸರದ್ದು ಏನು ಲಾಕ್ ಮಾಡ್ತೀವಲ್ಲ, ಅದು ಒಂದು ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಹೇಗೆ ಕಟ್ಟಾಯಿತು, ಯಾವಾಗ ಕಟ್ಟಾಯಿತು ಅಂತ ಗೊತ್ತಿಲ್ಲ. ನಮ್ಮ ಪುಣ್ಯಕ್ಕೆ ಹಾಕ್ಕೊಂಡಾಗ ಕಟ್ಟಾಗಿಲ್ಲ, ಬಾಕ್ಸಲ್ಲಿ ಇಟ್ಟಿರುವಾಗಲೇ ಕಟ್ಟಾಗ್ಬಿಡೋದೆ. ಆ್ಯಂಡ್ ತುಂಬ ತಿಂಗಳಿಂದ ನಾವು ಯಾರೂ ಇದನ್ನು ಯೂಸ್ ಮಾಡಿಲ್ಲ. ಈವನ್ ಅಮ್ಮ ನಾನು ಇಬ್ಬರೂ ಯೂಸ್ ಮಾಡಿರಲಿಲ್ಲ. ಬಟ್ ಸಡನ್ನಾಗಿ ಯಾವುದೋ ವೆಡ್ಡಿಂಗ್ ಹಾಕ್ಕೊಳಕ್ಕೆ ಅಂತ ತೆಗೆದಾಗ ಕಟ್ಟಾಗಿರೋದು ಕಾಣಿಸಿ ಎತ್ಕೊಳ್ಳೋವಾಗಲೇ ಅದು ಸೆಪ್ರೇಟ್ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾವೇನು ತುಂಬ ರೆಗ್ಯುಲರಾಗಿ ಫ್ರೀಕ್ವೆಂಟಾಗೂ ಯೂಸ್ ಮಾಡಿಲ್ಲ. ಬಿಕಾಸ್ ಲಾಂಗ್ ಹಾರ ಯೂಸ್ ಮಾಡೋದು ಜಾಸ್ತಿ ಕಮ್ಮಿ ನಮ್ಮ ಮನೆಯಲ್ಲಿ. ನಾನು ಅಮ್ಮ ಇಬ್ಬರು ಸ್ವಲ್ಪ ತೀರಾ ಕಮ್ಮಿನೇ. ತುಂಬ ಗ್ರ್ಯಾಂಡಾಗಿ ಅಥವಾ ತುಂಬ ಜೋರಾಗೆಲ್ಲ ಹಾಕ್ಕೊಳಕ್ಕೆ ಇಷ್ಟನೂ ಆಗಲ್ಲ. ಆ್ಯಂಡ್ ವಿ ಡೋಂಟ್ ಲೈಕ್ ನಮಗೆಲ್ಲ ಆ ಥರ ಹಾಕ್ಕೊಂಡು ಲೈಕ್ ಫಂಕ್ಷನ್ಗೆ ಅಟೆಂಡ್ ಮಾಡೋದು. ಸೊ ಏನಾಯಿತು ಅಂತ ಗೊತ್ತಿಲ್ಲ, ಕಟ್ಟಾಗ್ಬಿಡೋದೆ. ಇದಕ್ಕಂತೂ ಮೋಸ್ಟ್ ಪ್ರಾಬ್ಲಿ ದೃಷ್ಟಿ ಥರನೇ ಆಗಿರಬೇಕು ಅಂತ ಐ ಥಿಂಕ್. ಯಾಕಂದರೆ ಇದನ್ನು ಮಾಡಿಸ್ದಾಕವಾಗಿಂದನೂ ಅದನ್ನು ಈಸ್ಕೊಳ್ಳೋ ತನಕನೂ ಶಾಪಲ್ಲಿ ತುಂಬ ಜನ ಕೇಳಿದ್ದಾರೆ, ನೀವು ಇವಾಗ ತೊಗೊಂಡಿಲ್ಲ ಅಂದರೆ ನಾನು ತೊಗೊಂಡ್ಬಿಡ್ತೀನಿ, ನೀವು ಆಮೇಲೆ ಮಾಡಿಸ್ಕೊಳ್ಳಿ ಅಂತ. ಸ್ವಲ್ಪ ನಾನು ಅದನ್ನು ಹ್ಯಾಂಡ್ ಪಿಕ್ಟಾಗಿ ಸೆಲೆಕ್ಟ್ ಮಾಡಿ ಒಂದು 2-3 ಸರದಿಂದ ಪಿಕ್ ಮಾಡಿ ಏನೇನೋ ಸ್ಕೆಚ್ ಟೈಪೆಲ್ಲ ಮಾಡಿ ನಾನು ಅದನ್ನು ಮಾಡಿಸಿದ್ದು. ಬಿಕಾಸ್ ಇಟ್ ವಾಸ್ ಮೈ ಡ್ರೀಮ್, ನಂಗೆ ಒಂದು ಮುತ್ತಿನ ಸರ ತೊಗೋಬೇಕು ಅಂತ ಒಂದು 6-7 ಮಂತ್ಸಿಂದ ಅಂದ್ಕೊಂಡು ದೆನ್ ನಾನು ಪರ್ಚೇಸ್ ಮಾಡಿದ್ದದು. ಸೊ ಈ ಥರ ಆಗಿಬಿಡೋದೆ. ಸೊ ಅದನ್ನು ರೆಡಿ ಕೊಟ್ಟು ಅದಾದಮೇಲೆ ಪಾಪುಗೆ ಜುಮ್ಕ ಅಂತ ನೋಡ್ತಾ ಇದ್ವಿ. ಸೊ ಫಸ್ಟ್ ರೆಡ್ ಕಲರ್ ಅರಳೇನು ನೋಡಿದ್ರಲ್ಲ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಅದನ್ನು ಅವಳು ಇವಾಗ ಸದ್ಯಕ್ಕಷ್ಟೇ ಹಾಕೋಕ್ಕಾಗೋದು, ಇನ್ ಫ್ಯೂಚರ್ ಅವಳು ಯೂಸ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದು ನೋಡೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ವಿ. ಬಟ್ ದೊಡ್ಡದು ನೋಡೋಣ ಅಂತ ಹೋದವಾಗೆಲ್ಲ ಏನಾಗ್ತಿತ್ತು ಅಂದರೆ ಡಿಸೈನ್ ಅಷ್ಟಾಗಿ ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ ನನಗೆ. ತುಂಬ ಲೈಟ್ ವೆಯ್ಟ್ ಇರೋದು ಈ ಥರ ಅನಿಸಿತ್ತು. ಸೊ ಫೈನಲಿ ನಾನೇನು ಅಂದ್ಕೊಂಡೆ ಅಂದರೆ, ಈವನ್ ನಮ್ಮ ಹತ್ರ ಕೂಡ ಆಫ್ ಜುಮ್ಕ ಇರಲಿಲ್ಲ. ಸೊ ಆಫ್ ಜುಮ್ಕ ಇದ್ದರೆ ಅವಳಿಗೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ದೊಡ್ಡದಾಗಿ ಅನಿಸುತ್ತೆ.
ಆ್ಯಂಡ್ ಅವಳು ಯೂಸ್ ಮಾಡದೇ ಇರೋವಾಗ ನಾವು ಕೂಡ ಯೂಸ್ ಮಾಡ್ಕೋಬೋದು. ಅಮ್ಮ, ನಾನು, ಪಾಪು ಮತ್ತು ತನು 4 ಜನನೂ ಯೂಸ್ ಮಾಡ್ಬೋದು ಅಂತ. ದೆನ್ ಐ ಡಿಸೈಡೆಡ್ ಆಫ್ ಜುಮ್ಕಾ ತೊಗೊಳ್ಳೋಣ ಅಂತ. ಸೊ ಇದು ನಾನು ಒಬ್ಳದೇ ಡಿಸಿಷನ್ ಆಗಿರಲ್ಲ, ನಮ್ಮ ಅಮ್ಮಂದು ಕೂಡ ಆಗಿರುತ್ತೆ. ಸೊ ಅಮ್ಮ ನಾನು ಇಬ್ಬರು ಫೈನಲಿ ಕುತ್ಕೊಂಡು ನಿಧಾನಕ್ಕೆ ಸೆಲೆಕ್ಟ್ ಮಾಡಿ ಫೈನಲ್ ಡಿಸಿಷನ್ಗೆ ಬಂದ್ವಿ. ಸೊ ದಟ್ ಏನಂದರೆ ಆಫ್ ಜುಮ್ಕಾನೇ ತೊಗೊಳ್ಳೋಣ, ಸ್ವಲ್ಪ ಪುಟ್ಟದೇ ತೊಗೊಳ್ಳೋಣ, ಅರೌಂಡ್ 5 ಗ್ರಾಮ್ಸ್ ಒಳಗಡೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ನಂಗೆ ಇದೆರಡೂ ಇಷ್ಟ ಆಯಿತು, ನಾನು ಏನು ಹಾಕ್ಕೊಂಡಿದ್ದೀನಲ್ಲ ಅದೆರಡೂ ಇಷ್ಟ ಆಯಿತು. ಬಟ್ ಯಾವ್ದು ತೊಗೊಂಡೆ ಏನು ಎತ್ತ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಸೊ ಇದು ನಮ್ಮ ಅಮ್ಮಂಗೆ ಇಷ್ಟ ಆಯಿತು ಆ್ಯಂಡ್ ಇದು ನನಗಿಷ್ಟ ಆಯಿತು. ಬಟ್ ಯಾವ್ದು ತೊಗೊಂಡ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಆಯಿತಾ. ಸೊ ಜ್ಯುವೆಲ್ರಿ ಶಾಪಿಂದ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು. ಆ್ಯಂಡ್ ಬೈಕಲ್ಲಿ ಹೋಗಿದ್ದರಿಂದ ಇನ್ನೂ ಬಿಸಿಲು ಅನಿಸ್ತಾ ಇತ್ತು. ಆ್ಯಂಡ್ ಹಿಂಗೆ ಹೋಗಂಗೆ ಬಂದಿದ್ದಕ್ಕೇ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು, ಸಮ್ಮರ್ ಆಗಿರೋದ್ರಿಂದ. ಸೊ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇವಾಗ ದೋಸೆ ಹಿಟ್ಟೋಗೆ ಅಂತ ಹೇಳಿಬಿಟ್ಟು ದೋಸೆ ಮಾಡೋಣ ಅಂಥೇಳಿ ದೋಸೆಗೆ ನೆನೆ ಹಾಕಿದ್ದೆ, ಅದನ್ನು ರುಬ್ಕೊತಾ ಇದ್ದೀನಿ. ಬುಜ್ಜುಗೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗಿರೋದ್ರಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಗ್ಗೆ ನಾನು ಅಷ್ಟೊಂದು ಡೀಪಾಗಿ ಏನು ತಲೆ ಕೆಡ್ಸ್ಕೊತಾ ಇಲ್ಲ. ಬಿಕಾಸ್ ಏನೋ ಒಂದು ಆಗಿಬಿಡುತ್ತೆ. ಸ್ಕೂಲ್ ಇದ್ದರೆ ನಾನು ಮೀಲ್ ಪ್ಲ್ಯಾನ್ ಎಲ್ಲ ಮಾಡ್ತೀನಿ. ಐ ಮೀನ್ ಬೆಳಿಗ್ಗೆ ಏನು ಮಾಡಬೇಕು ಆ್ಯಂಡ್ ನೈಟ್ಗೆ ಏನು ಮಾಡಬೇಕು, ಬೆಳಿಗ್ಗೆ ಏನು ಟಿಫನ್ ಮಾಡಬೇಕು ಆ್ಯಂಡ್ ಇವತ್ತು ರೈಸ್ ಮಾಡಬೇಕಾ ಅಥವಾ ಏನಾದರೂ ಚಪಾತಿ ದೋಸೆ ಈ ಥರದ್ದು ಮಾಡಬೇಕಾ ಅಂತ ಹೇಳಿಬಿಟ್ಟು ವಾರದ್ದು ಏನಿರುತ್ತೆ ಅದನ್ನು ಒಂದು ದಿನ ಕೂತ್ಕೊಂಡು, ಐ ಮೀನ್ ಸಂಡೇ ಅಥವಾ ಸ್ಯಾಟರ್ಡೇ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಇದು ಮಾಡಬೇಕು, ಸ್ನ್ಯಾಕ್ಸಿಗೆ ಇದು ಹಾಕಬೇಕು ಅಂತ. ಬಟ್ ಇವಾಗ ಸಮ್ಮರ್ ಹಾಲಿಡೇಸ್ ಅರೌಂಡ್ 2 ಮಂತ್ಸ್ ಕೊಟ್ಟಿರೋದ್ರಿಂದ ಆ ಥರದ ಜಂಜಾಟನೇ ಇಲ್ಲ. ಆರಾಮಾಗಿ ನೀವು ಲೇಟಾಗಿ ಎದ್ದೇಳ್ಬಿಡು ಆ್ಯಂಡ್ ಲೇಟಾಗಿ ಡೇನ ಸ್ಟಾರ್ಟ್ ಮಾಡ್ಬೋದು. ಸೊ ಯೂಶ್ವಲಿ ಸಲೂನ್ಗೆ ಸಮ್ಮರ್ ಬಿಸಿಲು ಜಾಸ್ತಿ ಇರೋದ್ರಿಂದ ಈವ್ನಿಂಗ್ ಟೈಮ್ ಕಸ್ಟಮರ್ಸ್ ಬರ್ತಾರೆ ಅಥವಾ ಮಾರ್ನಿಂಗ್ ಟೈಮ್. ಸೊ ಹಾಗೇನಾದರೂ ಮಾರ್ನಿಂಗ್ ಟೈಮ್ ಬರೋದಿದ್ರೆ ಬೆಳಿಗ್ಗೆ ಬೇಗನೆ ಹೊರಟೋಗ್ಬಿಡ್ತೀನಿ ಆ್ಯಂಡ್ 12 ಅಷ್ಟರಲ್ಲಿ ಮನೆಗೆ ಬಂದು ಮತ್ತೆ ನಾನು ಸಂಜೆ ಕ್ಲೈಂಟ್ಸ್ ಏನಾದರೂ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರೆ ಅವಾಗ ಹೋಗ್ತೀನಿ. ಸೊ ಹಾಗಾಗಿ ಸ್ಕೂಲ್ ರಜಾ ಕೊಟ್ಟಾಗಿಂದ ನಾನು ಈ ಥರ ದೋಸೆ ಚಪಾತಿ ಆ ಥರದ್ದೆಲ್ಲ ಏನೂ ಮಾಡಿರಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಆದರೂ ರೈಸ್ ಐಟಮೇ ಮಾಡ್ಕೊತಾ ಇದ್ದೆ. ಸೊ ಇವಾಗ ನಾಳೆ ದೋಸೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ದೋಸೆ ಹಿಟ್ಟಿಗೆ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೆ. ಆ್ಯಂಡ್ ತುಂಬ ದಿನ ಆಗಿತ್ತು ಮೊಳಕೆ ಕಟ್ಟಿದ್ದು ಕಾಳು ಸಾಂಬಾರು ಮಾಡಿ, ಹಾಗಾಗಿ ಹುರುಳಿಕಾಳನ್ನು ಕೂಡ ಮೊಳಕೆ ಕಟ್ಟೋಣ ಅಂತ ಹೇಳ್ಬಿಟ್ಟು ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಹಿಂಸೆ ಅನಿಸ್ತಾಯಿದೆ ಇವತ್ತಂತೂ. ಬಿಸಿಲು ಆ್ಯಂಡ್ ಎಷ್ಟು ಸನ್ಸ್ಕ್ರೀನ್ ಹಾಕಿದ್ರೂ ಮುಖ ಎಲ್ಲ ಸುಟ್ಟಂಗೆ ಫೀಲ್ ಆಗ್ತಾಯಿತ್ತು, ಕೈಕಾಲೆಲ್ಲ ಸುಟ್ಟಂಗೆ ಫೀಲ್ ಆಗ್ತಾಯಿತ್ತು. ಸೊ ಸಂಜೆ ಆಗಿರೋದ್ರಿಂದ ಒಂದು ಕಪ್ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲು ಬಿಸಿಯಾಗಿಟ್ಟು ದೆನ್ ನಾನು ಇವಾಗ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಜಾಸ್ತಿ ಊಟ ತಿನ್ನಬೇಕು ಅಥವಾ ತುಂಬ ಹೆವಿ ಫುಡ್ ತಿನ್ನಬೇಕು ಅಂತ ಫೀಲ್ ಆಗಲ್ಲ, ತುಂಬ ಲೈಟ್ ವೆಯ್ಟಾಗಿ ತಿನ್ನಬೇಕಂತ ಅನಿಸುತ್ತಲ್ಲ. ಸೊ ಹಾಗಾಗಿ ಪಾಲಕ್ ಸೊಪ್ಪಿತ್ತು, ಅದಕ್ಕೋಸ್ಕರ ಪಾಲಕ್ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಈ ಒಂದು ರೆಸಿಪಿ ಸಿಕ್ಕಾಪಟ್ಟೆ ಈಸಿ ಅಂದರೆ ಈಸಿ, ಆರಾಮಾಗಿ ಬ್ಯಾಚುಲರ್ಸ್ ಎಲ್ಲ ಮಾಡ್ಕೊಂಬಿಡ್ಬೋದು. ಸೊ ಸೋಂಬೇರಿತನ ಏನಾದರೂ ಇರುತ್ತಲ್ಲ ಅಂದರೆ ಅಡುಗೆ ಏನು ಮಾಡೋದು ಬಟ್ ಮಾಡಲೇಬೇಕು ಅಂತನೋ ಅಥವಾ ಹೊರಗಡೆಯಿಂದ ಏನೋ ತರಿಸ್ಕೊಂಡು ತಿನ್ನೋಕ್ಕಾಗಲ್ಲ ಹೋಟೆಲ್ಸಲ್ಲಿ ಅನ್ನೋವಾಗ ಇದನ್ನು ಮಾಡ್ಕೊಂಬೋದು. ಈ ಕಡೆ ಉಪ್ಪು ಸಾಂಬಾರು ಥರನೂ ಇರುತ್ತೆ ಆ್ಯಂಡ್ ಸ್ವಲ್ಪ ಸೊಪ್ಪು ಸಾಂಬಾರು ಥರನೂ ಇರುತ್ತೆ, ಮಿಕ್ಸ್ಡ್ ಆಯಿತಾ. ಆ್ಯಂಡ್ ತುಂಬ ಮಸಾಲ ಥರ ಎಲ್ಲ ಏನೂ ಇರಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ಬಟ್ ಇದು ಸೊ ಏನಿಲ್ಲ, ಸಿಂಪಲ್ಲಾಗಿ ನಾನು ಇಲ್ಲಿ 2 ಥರ ಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ರೆಡ್ ಕಲರ್ ಬೇಳೆ ಮತ್ತು ನಾರ್ಮಲ್ ಬೇಳೆ, ಅದಾದಮೇಲೆ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ, ಅದಾದಮೇಲೆ ಜಾಸ್ತಿ ಪಾಲಕ್ ಸೊಪ್ಪು. ಸೊ ಮೀನ್ಮೇಲೆ ನಾವಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಒಂದು 3 ವಿಜಿಲ್ ಬರೆಸ್ಬೇಕು ಆಯಿತಾ. ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು. ನೀರು ಹಾಕ್ಕೊಂಡು ಒಂದು 3 ವಿಜಿಲ್ ಬರೆಸ್ಕೊಂಡು ಅದಾದಮೇಲೆ ಮ್ಯಾಶ್ ಮಾಡಿಬಿಟ್ಟು ಜಸ್ಟ್ ಎಣ್ಣೆ, ಸಾಸಿವೆ, ಜೀರಿಗೆ, ಅದಾದಮೇಲೆ ಚಿಲ್ಲಿ ಪೌಡರ್ ಮತ್ತು ಅರ್ಶಿನದ ಪುಡಿ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು 5 to 10 ಮಿನಿಟ್ಸ್ ಕುದಿಸಿದ್ರೆ ಈಸಿ ಆ್ಯಂಡ್ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಎಲ್ಲ ಖಾಲಿ ಆಗಿತ್ತು, ಅದಕ್ಕೋಸ್ಕರ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪಿನ ಪುಡಿ ನಾನು ವೈಟ್ ಉಪ್ಪು ಆ್ಯಂಡ್ ಪಿಂಕ್ ಸಾಲ್ಟ್ ಕೂಡ ಯೂಸ್ ಮಾಡ್ತೀನಿ. ಪಿಂಕ್ ಸಾಲ್ಟ್ ಬಂದು ಏನಾದರೂ ಈ ಥರ ಚಾಟ್ಸ್ ಏನಾದರೂ ಐ ಮೀನ್ ಫ್ರೂಟ್ಸ್ ಏನಾದರೂ ತಿನ್ನೋವಾಗ ಆ ಟೈಮಲ್ಲಿ ಅಥವಾ ವೆಜಿಟೇಬಲ್ಸ್ ತಿನ್ನೋವಾಗ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ನಾರ್ಮಲ್ ವೈಟ್ ಸಾಲ್ಟ್ ಇದೆಲ್ಲ ಅದನ್ನು ಈ ಥರ ಚಿತ್ರಾನ್ನ, ಪುಳಿಯೋಗರೆ, ಪುಡಿ ಉಪ್ಪಲ್ವಾ, ಪುಡಿ ಉಪ್ಪನ್ನ ಏನೇನಕ್ಕೆ ಯೂಸ್ ಮಾಡ್ತೀವಿ ಅದಕ್ಕೆ ಮಾಡ್ಕೊತೀನಿ ಅಷ್ಟೇ. ಆಮೇಲೆ ಸಕ್ಕರೆ, ಸ್ವಲ್ಪ ಬೆಲ್ಲ ಪೌಡರ್ ಎಲ್ಲನೂ ಅರ್ಧ ಆಗಿತ್ತು, ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಫಿಲ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸೊ ಈ ಥರ ತೊಗೊಂಬಂದು ಆ್ಯಕ್ಚುಲಿ ನಾನು ಕಂಟೈನರ್ಸ್ ಎಲ್ಲ ಚಿಕ್ಕದು ಇಟ್ಕೊಂಬಿಟ್ಟಿರೋದ್ರಿಂದ ಅರ್ಧ kg ತಂದ್ರೂ ಜಾಸ್ತಿ ಅಂತ ಐ ಫೀಲ್ ಆಯಿತಾ. ಸೊ ಏನಾಗುತ್ತೆ, ಉಳ್ಕೊಂಬಿಡುತ್ತೆ. ಅದನ್ನು ಮತ್ತೆ ಪ್ಯಾಕೆಟ್ನ ಒಳಗಡೆ ಹಾಕಿಟ್ಟಿರ್ತೀನಿ. ಒಂದು ಗ್ರಾಸರಿ ಬಾಕ್ಸ್ ಇದೆ, ಎಕ್ಸ್ಟ್ರಾ ಸ್ಟೋರೇಜ್ ಅಂತ ಹೇಳಿಬಿಟ್ಟು.
ಅದಕ್ಕೆ ಹಾಕ್ಕೊಂಡಿರ್ತೀನಿ. ಸೊ ಯಾವಾಗ ನನಗೇನಾದರೂ ಖಾಲಿಯಾಗಿದೆ, ಒಂದು ಡಬ್ಬ ಖಾಲಿಯಾಗಿದ್ದರೆ ಆ ಬಾಕ್ಸ್ ಓಪನ್ ಮಾಡಿದ್ರೆ ಏನೇನಿದೆ ಅದನ್ನೆಲ್ಲ ಮತ್ತೆ ರೀಫಿಲ್ ಮಾಡಿಡ್ತೀನಿ. ಸೊ ಈಗಲೂ ಅಷ್ಟೇ ಉಪ್ಪು ಮತ್ತು ಬೆಲ್ಲ, ಸಕ್ಕರೆ ಎಲ್ಲ ಅರ್ಧಂಬರ್ಧ ಇತ್ತು, ಹಾಗಾಗಿ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇತ್ತೀಚೆಗೆ ಒಂದು 7 ಮಂತ್ಸಿಂದ ಸ್ವಲ್ಪ ಬೆಲ್ಲದ ಪೌಡರ್ ಜಾಸ್ತಿ ಯೂಸ್ ಮಾಡ್ತೀನಿ, ಬಿಕಾಸ್ ಬುಜ್ಜಿಗೆ ಅಂತ ಹೇಳಿಬಿಟ್ಟು. ಹಂಗಾಗಿ ನಾವು ಒಂದು ಸ್ವಲ್ಪ ಶುಗರ್ನ ಕಂಟ್ರೋಲ್ ಮಾಡೋಣ, ಕಮ್ಮಿ ಮಾಡೋಣ ಅಂತ ಹೇಳಿಬಿಟ್ಟು ಬೆಲ್ಲನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ಬೆಲ್ಲ ಆ್ಯಕ್ಚುಲಿ ಯೂಸ್ ಮಾಡಬೇಕು, ಬಟ್ ಶುಗರ್ ಆ್ಯಂಡ್ ಬೆಲ್ಲ ಎರಡೂ ಯೂಸ್ ಮಾಡ್ತಾಯಿದ್ದೀನಿ. ಇನ್ ಫ್ಯೂಚರ್ ಶುಗರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಶುಗರಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸು ಇದೆ, ಬಟ್ ಅಂದ್ರೂ ಏನೋ ಅದು ಅಭ್ಯಾಸ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಇನ್ನೂ ಮಿಕ್ಕೊಂತು, ಹಾಗಾಗಿ ಇವಾಗ ಅದನ್ನೆಲ್ಲ ಮತ್ತೆ ಈ ಥರ ಕ್ಲಚಸ್ನ ಯೂಸ್ ಮಾಡಿ ನೀಟಾಗಿ ಏಟೈಟ್ ಮಾಡಿಬಿಟ್ಟು ಒಳಗಡೆ ಹಾಕ್ತೀನಿ. ಆ್ಯಂಡ್ ಇವಾಗ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಕಾಫಿಗೆ ಶುಗರ್, ಬೆಲ್ಲ ಆ್ಯಂಡ್ ರೆಗ್ಯುಲರಾಗಿ ನಾನು ಯೂಸ್ ಮಾಡೋದು ಕಾಂಟಿನೆಂಟಲ್ ಕಾಫಿ, ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡ್ತೀನಿ. ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಟೀಗೆ ರೀಪ್ಲೇಸ್ಮೆಂಟ್ ಮಜ್ಜಿಗೆ ಮಾಡ್ಕೊತೀನಿ. ಬಟ್ ಇವತ್ತು ಸಿಕ್ಕಾಪಟ್ಟೆ ತಲೆ ನೋವಾಗ್ತಿತ್ತು ಅಂತ ಹೇಳಿಬಿಟ್ಟು ಕಾಫಿನೇ ಕುಡಿದ್ಬಿಡೋಣ ಅಂತೇಳಿ ಈವ್ನಿಂಗ್ ಕಾಫಿ ಕುಡಿತಾ ಇದ್ದೀನಿ. ಮುಂಚೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿಬಿಟ್ಟಿದ್ದೆ ಕಾಫಿಗೆ, ಬಟ್ ಇವಾಗ ಅಷ್ಟಕ್ಕಷ್ಟೇ ಎಷ್ಟು ಬೇಕೋ ಅಷ್ಟೇ ಕಾಫಿ ಕುಡಿತಾ ಇದ್ದೀನಿ, ಎಷ್ಟು ಬೇಕು ಅಷ್ಟೇ ಟೀ ಕುಡಿತಾ ಇರೋದು. ಯಾವೊಂದು ಸ್ವಲ್ಪ ಹೊತ್ತು ನಾನು ನಮ್ಮ ಅತ್ತೆ ಇಬ್ಬರು ಕಾಫಿ ಕುಡ್ಕೊಂಡು, ಅಡುಗೆ ಹೆಂಗಿದ್ರು ಇಟ್ಟಿದ್ದೆ ಅಲ್ಲ, ಆರಾಮಾಗೆ ಒಂದು 5-10 ನಿಮಿಷ ಕುತ್ಕೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಅದಾದಮೇಲೆ ಅಡುಗೆ ಆಗಿತ್ತು, ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮಿಸ್ ಮಾಡ್ದೇನೆಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.